ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಹಾಗೂ ಸುಸ್ವಾಗತ. ನಿಮ್ಮ ಗಿರೀಶ್ ಇವತ್ತು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಎಲ್ಲರೂ ಸೌಖ್ಯವಾಗಿದ್ದೀರಾ, ಹಬ್ಬದ ಒಂದು ಖುಷಿಯಲ್ಲಿ ಇದ್ದೀರಾ ಅಂತ ತಿಳಿದುಕೊಂಡು ವಿಡಿಯೋವನ್ನು ಮುಂದುವರಿಸ್ತೀನಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಇದ್ದವರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಪ್ರೆಸ್ ಮಾಡಿಕೊಂಡ್ರೆ ನೋಟಿಫಿಕೇಷನನ್ನು ಪಡಿಬೋದು. ಸ್ನೇಹಿತರೆ, ವಿಷಯ ತುಂಬ ಇಂಪಾರ್ಟೆಂಟ್ ಇದೆ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಮುಂದುವರಿಸಿ. ಸ್ನೇಹಿತರೆ, ಈ ದುರಂಧರ್ 2 ಅನ್ನುವ ಸಿನಿಮಾ ಬಂದಿದ್ದು ಎಡಪಂಥೀಯರಿಗೆ, ಲಿಬರಲ್ಗಳಿಗೆ, ಬುದ್ಧಿಜೀವಿಗಳಿಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ. ಅಂದರೆ ಬರ್ತಾ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ನಮ್ಮ ದೇಶದಲ್ಲಿ 2014 ನಂತರ ಅಂತೂ ದೇಶದ ಪರವಾಗಿ ಯಾವುದೇ ಕೆಲಸ ಮಾಡಿದ್ರು ತಪ್ಪೇ. ಅದರಲ್ಲೂ ಇದ್ದಂಗೆ ಹೇಳಿಬಿಟ್ರೆ ಅದು ಪ್ರೊಪಗಂಡಾ ಸಿನಿಮಾ, BJPನೇ ಮಾಡಿಸಿದೆ. ಕಾಶ್ಮೀರ್ ಫೈಲ್ ಸಿನಿಮಾ ಬಂದಾಗೂ ನಾವು ನೋಡಿದ್ವಿ. ಕಾಶ್ಮೀರ್ ಫೈಲ್ ಸಿನಿಮಾ ಬಂದಾಗೂ ಕೂಡ ಅದು 35 ವರ್ಷ ಹಳೇದು, ಅದು ಈಗೇನು ಅವಶ್ಯಕತೆ ಇಲ್ಲ, ನಡೆದೇ ಇಲ್ಲ ಅನ್ನೋ ಥರ ಬುದ್ಧಿಜೀವಿಗಳು, ಎಡಪಂಥೀಯರು ಒಂದೇ ಮಾತಲ್ಲಿ ಹೇಳಬೇಕು ಅಂತಂದರೆ, ಟೊಳ್ಳು ದೇಶ ಒಂದು ಭಾರತ ವಾಸಿಗಳು ಅಂತ ಅನ್ನೋದಕ್ಕಿಂತ ಎಲ್ಲ ಇಲ್ಲೇ ಊಟ ಮಾಡಿ, ಇಲ್ಲಿ ಗಾಳಿ ನೀರು ಸೇವಿಸಿ ಪಕ್ಕದ ದೇಶಕ್ಕೆ ನಿಯತ್ತಾಗಿರುವಂತಹ ನಮ್ಮದೇ ಭಾರತದಲ್ಲಿರುವಂಥ ಜನರು ಭಾಳಷ್ಟು ವಿರೋಧವನ್ನು ವ್ಯಕ್ತಪಡಿಸಿದರು. ಮೋಸ್ಟ್ಲಿ ಅದೇ ಮನಸ್ಥಿತಿಯವರು, ಮೋಸ್ಟ್ಲಿ ಅನ್ನಲಿಕ್ಕೇನು ಅವರೇ ಮನಸ್ಥಿತಿಯವರು ಈಗ ಪ್ರೊಪಗಂಡ ಸಿನಿಮಾ ದುರಂಧರ್ 2 ಅನ್ನೋದನ್ನು ತಾವೇ ಪ್ರೊಪಗಂಡ ಮಾಡಲಿಕ್ಕೆ ಹೊಟ್ಟಿದ್ದಾರೆ. ಮೊದಲನೇ ಭಾಗ ದುರಂಧರ 1ನೇ ಭಾಗ ಪ್ರೊಪಗಂಡ ಅಂತೇಳಿ ಬುದ್ಧಿಜೀವಿಗಳೆಲ್ಲ ಈ ಎಡಪಂಥೀಯರೆಲ್ಲ ಕೂಡಿ ಅದು ಒಳ್ಳೆ ಪ್ರಚಾರ ತಾವೇ ಕೊಟ್ಟು 1300 ಕೋಟಿ ಕ್ಲಬ್ ಸೇರುತ್ತೆ ಅದು ದುರಂಧರ್ 1. ದುರಂಧರ್ 2ನೇ ಪಾರ್ಟ್ ಬಂದು 2 ದಿವಸದಲ್ಲಿ ಅದರದ್ದು ಪರ್ಫಾರ್ಮೆನ್ಸ್ ನೋಡಿದರೆ 2000 ಕ್ರೋರ್ ಕ್ರಾಸ್ ಆಗುತ್ತೆ ಅಂತ ಅದು ಅನಿಸುತ್ತೆ. ಹೌದು, ಮೊದಲೆಲ್ಲ 100 ಕೋಟಿ ಕ್ಲಬ್ಬು, 150 ಕೋಟಿ ಕ್ಲಬ್ಬು, 200 ಕೋಟಿ ಕ್ಲಬ್ಬು ಅವೆಲ್ಲ ದೊಡ್ಡ ಒಂದು ಪರ್ಫಾರ್ಮೆನ್ಸ್ ಆಗ್ತಿತ್ತು. ಈ ದುರಂಧರ್ 2 ಬಂದಾಗಿನಿಂದ ಇಷ್ಟು ಬದಲಾವಣೆಗಳಾಗಿವೆ, ಇಷ್ಟು ಒಂದು ಚೇಂಜಸ್ ಆಗ್ತಾಯಿವೆ ಬಾಲಿವುಡ್ನಲ್ಲಿ ಅಂತಂದರೆ ಭಾಳಷ್ಟು ರಿವ್ಯೂಗಳನ್ನು ಮಾಡಲಾಗಿದೆ ಈ ಸಿನಿಮಾ ಕುರಿತು. ರಿವ್ಯೂಗಳನ್ನು ರೀತಿ ನಾನು ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಬಾಲಿವುಡ್ನಲ್ಲಿ ಒಂದು 3 ಮಂದಿ ಕಂಟ್ರೋಲಲ್ಲಿರುವಂಥ 3 ಹೀರೋಗಳು ಯಾವ ರೀತಿ ಕಂಟ್ರೋಲಲ್ಲಿ ತೊಗೊಂಡಿದ್ರು ಇಡೀ ಸಿನಿಮಾ ಇಂಡಸ್ಟ್ರಿಯನ್ನು, ದುರಂಧರ್ ಅಂತ ಸಿನಿಮಾ ಬಂದು ಅದನ್ನು ಡೌನ್ ಮಾಡ್ತು. ಹಾಗೂ ಒಬ್ಬರ ಕೈಯಲ್ಲೇ ಇಡೀ ಬಾಲಿವುಡ್ ಸಿನಿಮಾ ಒಂದಷ್ಟು ಮಂದಿ ಕಡೆ ಸೆಲೆಕ್ಟೆಡ್ ಮಂದಿ ಹೀರೋಗಳ ಕಡೆ ಏನಿತ್ತು ಅದನ್ನು ದುರಂಧರ್ 2 ಉಡಿಸ್ ಮಾಡಿದೆ. ವಿಚಿತ್ರ ಅಂತಂದರೆ ಅವರೆಲ್ಲ ISI ಅಂದರೆ ಪಾಕಿಸ್ತಾನಿ ಗೂಢಚರ್ಯ ಒಂದು ಏಜೆನ್ಸಿ ಇದೆಯಲ್ಲ ISI, ಅದು ಒಳ್ಳೆಯದೇ ಅಂತ ತೋರಿಸ್ತಿದ್ರು. ಅದು ಯಾವಾಗಲೂ ಭಾರತ ವಿರೋಧಿ ಕೆಲಸವನ್ನೇ ಮಾಡಿದೆ, ನಮ್ಗೆ ಗೊತ್ತಿದೆ ಅದು ಯಾವ್ಯಾವುದ್ರಲ್ಲಿ ಭಾಗಿಯಾಗ್ತಿತ್ತು. ಭಾರತ ವಿರೋಧಿ ಚಟುವಟಿಕೆಗಳಲ್ಲಿ, ಭಯೋತ್ಪಾದನಾ ಕೃತ್ಯಗಳಲ್ಲಿ, ಬಾಂಬ್ ಸ್ಫೋಟಗಳಲ್ಲಿ ಎಲ್ಲ ISI ಭಾಗವಹಿಸ್ತಿತ್ತು, ಅದರ ಪಾತ್ರ ಇರ್ತಿತ್ತು. ಆದರೂ ಕೂಡ ಅದರ ಅಂದರೆ ISI ಸರಿ ಇಲ್ಲ, ಅದರ ನಿಜವಾದ ಪಾತ್ರವನ್ನು ತೋರಿಸಿದಾಗ ದುರಂಧರ್ 2 ಅನ್ನು ಪ್ರೊಪಗಂಡ ಸಿನಿಮಾ ಅಂತಂದರು. ನೋಟ್ ಬ್ಯಾನ್ ಮಾಡಿದ್ದು ಯಾಕೆ ಅಂತ ಎಲ್ಲರಿಗೂ ಗೊತ್ತಿತ್ತು. ಮೊದಲು ಇಡೀ ಭಾರತದ ತುಂಬ ನಕಲಿ ನೋಟುಗಳು ಪಾಕಿಸ್ತಾನ ಒಂದು ಚಲಾವಣೆ ಮಾಡ್ತಿತ್ತು. ಪಾಕಿಸ್ತಾನ ಸಹಾಯದಿಂದ ಇಲ್ಲಿದ್ದಂತಹ ಅದರ ಏಜೆಂಟ್ಗಳು ಚಲಾವಣೆ ಮಾಡ್ತಿದ್ರು ಅನ್ನೋದು ಗೊತ್ತಿತ್ತು. ಆದರೆ ದುರಂಧರ್ 2 ಅಲ್ಲಿ ಅದನ್ನ ತೋರಿಸಿದ್ದಕ್ಕೆ ಅದು ಪ್ರೊಪಗಂಡ ಸಿನಿಮಾ ಅಂತ ಇವರು ಬುದ್ಧಿಜೀವಿಗಳು ಹೇಳ್ತಾರೆ. ತದನಂತರ ಈ ನೋಟ್ ಬ್ಯಾನ್ ಆದ ನಂತರ ಯಾವ ರೀತಿ ಪಾಕಿಸ್ತಾನ ದಿವಾಳಿ ಆಯಿತು ಅನ್ನೋದು ಸಿನಿಮಾ ನೋಡಿ ಗೊತ್ತಿದೆ ಅನ್ನೋದಕ್ಕಿಂತ ಮೊದಲೇ ಎಲ್ಲರಿಗೂ ಗೊತ್ತಿದೆ. ಅದು ಆದರೂ ಅದು ಚೆನ್ನಾಗಿ ತೋರಿಸಿದ್ದಾರೆ, ಡೈರೆಕ್ಟ್ ತೋರಿಸಿದ್ದಕ್ಕೆ ನಾನೇನು ಹೇಳೋದಿಲ್ಲ. ಈ ಆದಿತ್ಯ ಧರ್ ಅನ್ನುವಂಥ ಒಬ್ಬ ಯುವ ಡೈರೆಕ್ಟ್ರು, ಪಾಪ ಅವರು ಈ ರೀತಿ ಸಿನಿಮಾ ಅವರು ಮಾಡಿದ್ದಕ್ಕೆ ಅವ್ರು ನಾವು ಹ್ಯಾಟ್ಸಪ್ ಹೇಳಲೇಬೇಕು. ಸ್ವತಃ ಒಂದು ಸಂತ್ರಸ್ತರಾಗಿರುವಂಥ ಅವರು, ಸಂತ್ರಸ್ತರು ಅಂದರೆ ಕಾಶ್ಮೀರಿ ಹಿಂದೂ ಅಂತೆ ಪಾಪ ಅವರು, ಕಾಶ್ಮೀರದಲ್ಲಿ ಕಣ್ಣಾರೆ ಅವರು ಎಲ್ಲ ಅಂದರೆ ಪಾಕಿಸ್ತಾನ ಪ್ರೇರಿತ ಶಕ್ತಿಗಳ, ಪಾಕಿಸ್ತಾನ ಪ್ರೇರಿತ ಈ ರೀತಿ ಮನಸ್ಥಿತಿಗಳ ಒಂದು ಉಗ್ರರ ಒಂದು ಕರಾಳತೆಯನ್ನು ನೋಡಿ ಬೆಳೆದಂತಹ ಆದಿತ್ಯ ಧರ್ ಅವರು ಈ ರೀತಿ ಸಿನಿಮಾವನ್ನು ದೇಶಪ್ರೇಮ ಅವ್ರ ಮೇಲೆ ಸೇಡು ತೀರಿಸ್ಕೊಳ್ಳಿಕ್ಕೂ ಮಾಡಿರ್ಬೋದು, ಅಥವಾ ಒಂದು ಅಪ್ಪಟ ಭಾರತೀಯನಾಗಿ ಒಂದು ಇದನ್ನು ಕೊಡಬೇಕು, ಅವರಿಗೆ ತಿರುಗೇಟು ಕೊಡಬೇಕು ಅಂತ ಹೇಳಿ ಕೂಡ ತಯಾರು ಮಾಡಿರ್ಬೋದು. ಈ ಸಿನಿಮಾದಿಂದ ಬಹಳಷ್ಟು ಬದಲಾವಣೆಗಳಾದವು. ನಾನು ಆವಾಗ ಹೇಳ್ದಂಗೆ ಮೊದಲನೇದಾಗಿ ಬರೀ ISI ಚೆನ್ನಾಗಿದೆ, ಇಂಡಿಯಾ ಪಾಕಿಸ್ತಾನ ಫ್ರೆಂಡ್ಶಿಪ್ಪು, ಎರಡು ದೇಶದ ಜನರು ಭಾಳ ಚಲೋ, ಪಾಕಿಸ್ತಾನ ದೇಶ ಭಾರತ ವಿರೋಧಿ ಅಲ್ಲೇ ಅಲ್ಲ, ಇವೆಲ್ಲ ರಾಜಕಾರಣಿಗಳ ಹಾಗೂ ಮಿಲಿಟರಿ ಆಫೀಸರ್ಗಳ ಒಂದು ಇದರಿಂದ ಆ ರೀತಿ ಬಿಂಬಿಸಲಾಗಿದೆ. ಪಾಕಿಸ್ತಾನ ಒಳ್ಳೆ ದೇಶ ಅಂಥೇಳಿ ಅಮನ್ ಕಿ ಆಶಾ ಅಂತ ಇಲ್ಲಿ ಅಭಿಯಾನ ನಡೆಸ್ತಿದ್ರು. ಭಾರತದಲ್ಲಿರುವಂತಹ ಮಾಧ್ಯಮಗಳು ಅವರಿಗೆಲ್ಲ ಮುಟ್ಟಿ ನೋಡ್ಕೊಳ್ಳುವಂಗೆ ಮಾಡಿದ ಶ್ರೇಯಸ್ಸು ದುರಂಧರ್ 2ಗೆ ಸಲ್ಲತ್ತೆ. ಸ್ನೇಹಿತರೆ, ನಾ ಚಿಕ್ಕವರಿರುವಾಗ ಬೇರೆ ಯಾರು ಹೇಳಿದ್ದು ಕೇಳೋದು ಆಯಿತು, ನಾನು ಸ್ವತಃ ನಾನೇ ಅನುಭವಿಸಿದ್ದೀನಿ. ಪಾಕಿಸ್ತಾನ ವಿಷಯ ಬಂದಾಗ ಎಲ್ಲ ಇವರು ಇಲ್ಲ ಕಣೋ, ಅಲ್ಲೆಲ್ಲ ಒಳ್ಳೆಯವರಿದ್ದಾರೆ, ನಾವು ಆ ರೀತಿ ಹೇಳಬಾರ್ದು ಅವ್ರ ಬಗ್ಗೆ ಅಂತ ಹೇಳ್ತಿದ್ರೆ ಹೊರತು, ಭಾಳಷ್ಟು ಜನ ಆ ರೀತಿ ಹೇಳ್ತಿದ್ರೆ ಹೊರತು, ಇಲ್ಲ ಪಾಕಿಸ್ತಾನ ದೇಶ ಅನ್ನೋದು ನಮ್ಮ ಮೇಲೆ ದ್ವೇಷ ಕಾರುವಂಥ ದೇಶ,
ಅದು ಯಾವಾಗಲೂ ಭಾರತದ ಒಂದು ಇದನ್ನೇ ಉಳಿತನ್ನು ಬಯಸೋದಿಲ್ಲ, ಭಾರತ ಕೆಡನ್ನೇ ಬಯಸತ್ತೆ, ಭಾರತ ತುಂಡು ತುಂಡಾಗಲಿ ಅಂತ ಅದು ಬಯಸತ್ತೆ. ವಿಭಜನೆ ಆದಾಗ ಅಲ್ಲಿರುವಂಥ ಪಾಕಿಸ್ತಾನದ ನಾಯಕರು ಮೂಲಭೂತವಾದಿಗಳು ಪಾಕಿಸ್ತಾನ್ ಹಸ್ಕೆಲೆಂಗೆ ಹಿಂದೂಸ್ತಾನ್ ಚೀನ್ಕೆಲೆಂಗೆ ಅಂತ ಹೇಳಿದ್ರು ಅಂತ ಯಾರೂ ನಮ್ಗೆ ಹೇಳಿರಲಿಲ್ಲ. ಈಗ ಬರ್ತಾ ಈ ದುರಂಧರ್ ಅಂತ ಸಿನಿಮಾಗಳು ಬಂದ ನಂತರ, ತದನಂತರ ಕಾಶ್ಮೀರ್ ಫೈಲ್ ಸಿನಿಮಾ ಬಂದ ನಂತರ 2014 ನಂತರ ವಾತಾವರಣ ಭಾರತದಲ್ಲಿ ಏನು ಚೇಂಜ್ ಆಯಿತು, ಬದಲಾವಣೆ ಆಯಿತು. ಆವಾಗನಿಂದ ಇಂಥವನ್ನೆಲ್ಲ ಸತ್ಯಗಳು ಹೊರಬರಲಾರಂಭಿಸಿದ್ವು. ಇದರಲ್ಲಿ ನನಗೆ ಮೇನ್ ಅನಿಸಿದ್ದು ಅಂತಂದರೆ, ಎಲ್ಲ ಬಹಳಷ್ಟು ರಿವ್ಯೂಗಳನ್ನು ನೀವು ನೋಡಿರ್ಬೋದು ಸ್ನೇಹಿತರೆ. ದುರಂಧರ್ 2 ಬಗ್ಗೆ ಸಿನಿಮಾ ನೋಡಿದ್ರ ಬಗ್ಗೆ, ಸಿನಿಮಾ ಬಗ್ಗೆ ನಾನು ಹೇಳಲಿಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಬಟ್ ಈ ವಿಡಿಯೋದಲ್ಲಿ 3 ಏನು ಖಾನ್ಸ್ ಇದ್ದಾರೆ, ಶಾರುಖ್ ಖಾನ್, ಸಲ್ಮಾನ್ ಖಾನ್, ಅಮೀರ್ ಖಾನ್. ಅವರು ಇಡೀ ಒಂದು ವರ್ಷವಲ್ಲಿ ದೀಪಾವಳಿ ಟೈಮ್ನಲ್ಲಿ ಒಬ್ಬರು ನಟರು ರಿಲೀಸ್ ಆಗ್ತಿತ್ತು ಸಿನಿಮಾ. ಅನಂತರ ಈ ಈದ್ ಅಂದರೆ ರಂಜಾನ್ ಈಗ ನಿನ್ನೆ ಇವತ್ತಿದೆಯಲ್ಲ, ಆ ಸಮಯದಲ್ಲಿ ಪ್ರತಿ ವರ್ಷವೂ ಸಲ್ಮಾನ್ ಖಾನ್ ಅವ್ರದ್ದು ಒಂದು ಫಿಲ್ಮ್ ರಿಲೀಸ್ ಆಗ್ತಿತ್ತು. ತದನಂತರ ಒಂದಷ್ಟು ವರ್ಷ ಈ ಅಮೀರ್ ಖಾನ್ ಅವರು ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಸಂದರ್ಭದಲ್ಲಿ ತಮ್ಮ ಸಿನಿಮಾವನ್ನು ರಿಲೀಸ್ ಮಾಡ್ತಿದ್ರು. ಈ 3 ಖಾನ್ಗಳ ಸಿನಿಮಾ ರಿಲೀಸ್ ಆಗುವ ಸಮಯದಲ್ಲಿ ಬೇರೆ ಪಾಪ ಎಲ್ಲ ಇಂಡಸ್ಟ್ರಿಯ ಪ್ರೊಡ್ಯೂಸರ್ಗಳು, ಹೀರೋಗಳು, ಡೈರೆಕ್ಟರ್ಗಳು ಇವ್ರಿಗೆ ಬಿಟ್ಕೊಡ್ತಿದ್ರು ಸಮಯವನ್ನು. ಈಗ ರಂಜಾನ್ ಇದೆ, ಈಗ ಸಲ್ಮಾನ್ ಖಾನ್ ಅವ್ರದ್ದು ಫಿಲ್ಮ್ ರಿಲೀಸ್ ಆಗ್ತಾ ಇದೆ, ನಾವೇನಾದ್ರು ರಿಲೀಸ್ ಮಾಡಿಬಿಟ್ರೆ ನಮ್ಮ ಫಿಲ್ಮ್ ತೋಪೆದ್ದು ಹೋಗುತ್ತೆ ಅಂತೇಳಿ ಆ ಸಮಯದಲ್ಲಿ ಸತತ ಅಂದರೆ ಒಂದು ದಶಕಗಳ ಕಾಲ ಆಳಿದಂತಹ ಸಲ್ಮಾನ್ ಖಾನ್ ಅವರು ಈದ್ ದಿವಸನೇ ಅವರು ಸಿನಿಮಾ ರಿಲೀಸ್ ಆಗ್ತಿತ್ತು. ಈದ್ ಆಸ್ಪಾಸಲ್ಲಿ ಒಂದು ದಿವಸ ಹೆಚ್ಚು ಕಡಿಮೆ ಒಟ್ಟು ಈದ್ ಟೈಮ್ನಲ್ಲಿ. ಅದಕ್ಕೆ ಉದಾಹರಣೆ ನಾನು ನಿಮ್ಗೆ ಹೇಳ್ತೀನಿ. 2009ರಿಂದ ವಾಂಟೆಡ್ ಸಿನಿಮಾ ಸ್ಟಾರ್ಟ್ ಆಯಿತು. ತದನಂತರ ಬಜರಂಗಿ ಭಾಯ್ಜಾನ್ ಬಂತು, ಭಾಳಷ್ಟು ಸಿನಿಮಾಗಳು ಬಂತು ಇವರದ್ದು. ಇದು ಬಜರಂಗಿ ಭಾಯ್ಜಾನು, ವಾಂಟೆಡ್ಡು, ಆಮೇಲೆ ಭಾಳಷ್ಟು ಇವರದ್ದು ಈ ಸಮಯದಲ್ಲೇ ಭಾಳಷ್ಟು ಸಿನಿಮಾಗಳು ಬಂದಿವೆ ಅವರು. ಅದರಲ್ಲಿ ಟ್ಯೂಬ್ಲೈಟ್ ಫ್ಲಾಪ್ ಆದರೂ ಕೂಡ 130 ಕೋಟಿ ಗಳಿಸ್ತಂತೆ. ಈಗ ನೆನಪಾಯಿತು, ಇದು ಏಕ್ತಾ ಟೈಗರು ಈದ್ ಸಮಯದಲ್ಲಿ ಬಂದಿತ್ತು. ಆಮೇಲೆ ದಬಂಗ್ ಸಿನಿಮಾ ಕೂಡ ಅದೇ ಸಮಯದಲ್ಲಿ ಬಂದಿತ್ತು. ಹೀಗೆ ಭಾಳಷ್ಟು ಸಿನಿಮಾಗಳು ಅವರು ಈದ್ ಸಮಯದಲ್ಲೇ ಬಂದು 200 ಕೋಟಿ ಕ್ಲಬ್ಬು, 100 ಕೋಟಿ ಕ್ಲಬ್ಬು, 300 ಕೋಟಿ ಕ್ಲಬ್ಗೆ ಅವ್ರ ಸಿನಿಮಾಗಳು ಸಲ್ಮಾನ್ ಖಾನ್ ಅವ್ರ ಸಿನಿಮಾಗಳು ಸೇರ್ತಿದ್ವು. ಆಮೇಲೆ ಶಾರುಖ್ ಖಾನ್ ಅವರು ಒಂದಷ್ಟು ವರ್ಷ ದೀಪಾವಳಿಗೆ ತಮ್ಮ ಸಿನಿಮಾಗಳನ್ನು ರಿಲೀಸ್ ಮಾಡಿ ಹಿಟ್ ಮಾಡ್ಕೋತಾ ಇದ್ದರು. ಅವ್ರು ರಿಲೀಸ್ ಮಾಡೋ ಟೈಮಿಗೆ ಬೇರೆ ಯಾರು ಬೇರೆ ನಟರ ಸಿನಿಮಾಗಳು ರಿಲೀಸ್ ಆಗ್ತಾ ಇರಲಿಲ್ಲ. ಯಾಕೆಂತಂದರೆ ಭಯ ಬೀಳ್ತಿದ್ರು. ಅದಕ್ಕೆ ಉದಾಹರಣೆ ಅಂತಂದರೆ ಮೊಹಬ್ಬತೆ, ಆಮೇಲೆ ಅದಕ್ಕೂ ಮೊದಲು ಕುಚ್ ಕುಚ್ ಹೋತಾ ಹೈ, DDLJ ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ, ಆಮೇಲೆ ವೀರ್ ಝಾರಾ, ಆಮೇಲೆ ಭಾಳಷ್ಟು ಈ ರೀತಿ ಸಿನಿಮಾಗಳು ಶಾರುಖ್ ಖಾನ್ ಅವರ ಸಿನಿಮಾಗಳು ರಿಲೀಸ್ ಆಗಿವೆ. ಕುಚ್ ಕುಚ್ ಹೋತಾ ಹೈ ಕೂಡ ಹೌದು ಅದರಲ್ಲಿ. ಅದೇ ರೀತಿ ಅಮೀರ್ ಖಾನ್ ಅವ್ರದ್ದು ತಾರೆ ಜಮೀನ್ ಪರ್, ಆಮೇಲೆ ಗಜನಿ, ಈ ರೀತಿ ಇನ್ನೂ ಕೆಲವು ಫಿಲ್ಮ್ಗಳು ನ್ಯೂ ಇಯರ್ ಹಾಗೂ ಕ್ರಿಸ್ಮಸ್ ಸಮಯದಲ್ಲಿ ಬರ್ತಿದ್ದು. ಅಂದರೆ ಇವರು 3 ನಟರು ಇಡೀ ಒಂದು ವರ್ಷವನ್ನು ಕರೆಕ್ಟಾಗಿ ಡಿವೈಡ್ ಮಾಡಿಕೊಂಡು ತಾವು ಅದೇ ಸಮಯಕ್ಕೆ ತಮ್ಮ ಸಿನಿಮಾಗಳನ್ನು ರಿಲೀಸ್ ಮಾಡಿಕೊಂಡು ಬಾಲಿವುಡ್ ಡಾಮಿನೆನ್ಸನ್ನು ತೋರಿಸಿದ್ದು. ಬಾಲಿವುಡ್ಡಲ್ಲಿ ಇವರು ಬಿಟ್ಟರೆ ಬೇರೆ ಹೀರೋಗಳ ಸಿನಿಮಾಗಳೇ ಓಡ್ತಾ ಇರಲಿಲ್ಲ, ಅಂಥ ಕಾಲ ಇತ್ತು. ಆದರೆ ಇವ್ರಿಗೆ ಬೇಕಾಗಿದ್ದನ್ನು ತೋರಿಸ್ತಿದ್ರ. ಬರೀ ಅದೇ ISI ಏಜೆಂಟ್, ಏಕ್ತಾ ಟೈಗರಲ್ಲಿ ಇದ್ದಂಗೆ ISI ಏಜೆಂಟು, ಪಾಕಿಸ್ತಾನ್ ಏಜೆಂಟರು, ಇವರು ಇಂಡಿಯಾದ ಆರ್ಮಿ ಅಂದರೆ ನಮ್ಮ ಭಾರತೀಯ ಆರ್ಮಿಗೆ ಪ್ರೇಮದ ಕತೆ. ಅದರಲ್ಲಿ ಅವರು ಆ್ಯಕ್ಚುಲಿ ಕೆಟ್ಟವರಾಗಿದ್ದರೂ ಕೂಡ, ಅಂದರೆ ಭಾರತ ವಿರೋಧ ಮನಸ್ಥಿತಿ ಇದ್ದರೂ ಕೂಡ ಪಾಕಿಸ್ತಾನದ ISI ಏಜೆಂಟ್ಗಳನ್ನು ಭಾರತಕ್ಕೆ ಹೆಲ್ಪ್ ಮಾಡುವಂಗೆ ತೋರಿಸೋದು, ಭಾರತ ಪರವಾಗಿ ಕೆಲಸ ಮಾಡುವಂಗೆ ISIನ ಬಿಂಬಿಸೋದು, ಆ ರೀತಿಯೇ ಮಾಡ್ಕೋತಾ ಬಂದರು ಇವರು. ಈಗ ಇವರಿಗೆಲ್ಲ ಏನು ಅರಗಿಸ್ಕೊಳ್ಳಿಕ್ಕೆ ಆಗ್ತಾನೆ ಇಲ್ಲ. ಇವ್ರು ದುರಂಧರ್ 2 ಸಿನಿಮಾ ಹಿಟ್ ಆಗಿದ್ದು ಅರಗಿಸ್ಕೊಳ್ಳಿಕ್ಕೆ ಆಗ್ತಾನೇ ಇಲ್ಲ. ಇನ್ನೂ ಒಂದು ಈ ಸಮಯದಲ್ಲಿ ನಾನು ಹೇಳಬೇಕು ಅಂತಂದರೆ, ದುರಂಧರ್ 2 ಒಳಗೆ ಈ ಅತಿಕ್ ಅಹ್ಮದ್ನ ಯಾವ ರೀತಿ ಇದ್ದ ಅಂತ ತೋರಿಸಲಾಗಿದೆ. ಆಮೇಲೆ ಸುಮಾರು 6,000 ಕೋಟಿಯಷ್ಟು ನಕಲಿ ಹಣವನ್ನು 2017 ಉತ್ತರ ಪ್ರದೇಶ ಚುನಾವಣೆಯಲ್ಲಿ ಹಾಕಿ ಅದನ್ನು ಭಾರತದ ಆರ್ಥಿಕತೆಯ ಮೇಲೆ ಪರಿಣಾಮ ಬೀರಿ ಆರ್ಥಿಕತೆಯನ್ನು ಹಾಳು ಮಾಡಬೇಕಂತ ನೋಡಿದರು. ತದನಂತರ ಮೋದಿಯವರು ಇನ್ನೊಂದು ಸಲ ಆಡಳಿತಕ್ಕೆ ಬರದೇ ಇದ್ದಂಗೆ ಉತ್ತರ ಪ್ರದೇಶ ಚುನಾವಣೆಯಲ್ಲಿ ಮೋದಿ ವಿರೋಧಿ ಸರ್ಕಾರ ಬಂದ ನಂತರ ಉತ್ತರ ಪ್ರದೇಶದಲ್ಲಿ ಪೂರಾ ತಮ್ಮ ಇದನ್ನು ತಾವು ಅಂದ್ಕೊಂಡಂಗೆ ಸಾಧಿಸಬೇಕು ಅಂತ ಪಾಕಿಸ್ತಾನಿ ಗ್ಯಾಂಗ್ಸ್ಟರ್ಗಳು, ಪಾಕಿಸ್ತಾನಿ ಉಗ್ರರು ಯಾವ ರೀತಿ ಇದನ್ನು ಹೊಂಚು ಹಾಕ್ಕೊಂಡಿದ್ರು. ಆದರೆ ನರೇಂದ್ರ ಮೋದಿ ಅವರು 2016 ನವಂಬರಲ್ಲಿ ನೋಟ್ಬಂದಿಯನ್ನು, ಅಂದರೆ ನೋಟನ್ನು ನಿಷೇಧಿಸಿ ಅವರಿಗೆ ಯಾವ ರೀತಿ ತಿರುಗೇಟು ಕೊಟ್ಟರು. ತದನಂತರ ಅಲ್ಲಿ ಒಂದು ಇದನ್ನು
ಪಾಕಿಸ್ತಾನದಲ್ಲಿ ಭಾರತದ ನಕಲಿ ಮುದ್ರಣಾಲಯದ ಒಬ್ಬ ಏನು ಮೇನ್ ಇವಿರ್ತಾನೆ, ಅವ ಯಾವ ರೀತಿ ಆತ್ಮಹತ್ಯೆ ಮಾಡಿಕೊಂಡ ಈ ಒಂದು ಮೋದಿಯವರ ನಿರ್ಧಾರದಿಂದಾಗಿ ಅಂತ ಅದರಲ್ಲಿ ತೋರಿಸಲಾಗಿದೆ. ಈ ರೀತಿ ಭಾಳಷ್ಟು ತೋರಿಸಲಾಗಿದೆ. ತದನಂತರದಲ್ಲಿ ಈ ಅಪರಿಚಿತ ಬಂದೂಕುದಾರಿಗಳ ಒಂದು ಅದನ್ನು ಕೂಡ ಅಂದರೆ ಅವ್ರ ಪಾತ್ರ ಯಾವ ರೀತಿ ಇದೆ, ಭಾರತಕ್ಕೆ ಬೇಕಾದಂಥ ಭಾರತಕ್ಕೆ ಬೇಡವಾದಂತಹ ಕೆಲಸವು ಮಾಡಿದಂತಹ ಭಾರತ ವಿರೋಧಿ ಉಗ್ರರನ್ನು ಪಾಕಿಸ್ತಾನದಲ್ಲಿ, ಕೆನಡಾದಲ್ಲಿ ಎಲ್ಲ ಯಾವ ರೀತಿ ಕೊಂದು ಹಾಕಿದರು, ಅಪರಿಚಿತ ಬಂದೂಕುದಾರಿಗಳು ಅಂತೂ ಕೂಡ ಅದರಲ್ಲಿ ತೋರಿಸಲಾಗಿದೆ. ಇಂತಹ ನಾವು ಈ ಮಾಧ್ಯಮಗಳ ಮೂಲಕ ಏನು ಕೇಳ್ತಿದ್ವಿ ಅದಕ್ಕೆ ರಿಯಲ್ಲೇ ಅದನ್ನು ರಿಯಲ್ಲಾಗಿ ಸಿನಿಮಾದಲ್ಲಿ ನಡೆದಂತೆ ಹೆಂಗೆ ನಡೀತೋ ಅದೇ ರೀತಿ ಅಂದರೆ ಕ್ರಿಯೇಟ್ ಮಾಡಿ ತೋರಿಸಿದರೂ ಕೂಡ ರಿಯಲಿ ನಡೀತಾ ಇದ್ದೇನಪ್ಪ ನಮ್ಮ ಕಣ್ಮುಂದೆ ಅಂತ ಆ ರೀತಿ ಆದಿತ್ಯ ಧರ್ ಅವರು ತೋರಿಸಿದ್ದಾರೆ ಅಂತಂದರೆ ಆ ಸಿನಿಮಾವನ್ನು ಪ್ರತಿಯೊಬ್ಬ ಭಾರತೀಯರು ನೋಡಲೇಬೇಕು. ಏಕ್ತಾ ಟೈಗರ್ ನೋಡಿದ್ವಿ, ಕುಚ್ ಕುಚ್ ಹೋತಾ ಹೈ ನೋಡಿದ್ವಿ, ದಿಲ್ ತೋ ಪಾಗಲೇ ನೋಡಿದ್ವಿ, ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ ನೋಡಿದ್ವಿ, ಚೋರಿ ಚೋರಿ ಚುಪ್ಕೆ ಚುಪ್ಕೆ ನೋಡಿದ್ವಿ, ಬಜರಂಗಿ ಭಾಯಿಜಾನ್ ನೋಡಿದ್ವಿ. ಧುರಂಧರ್ 2 ಯಾಕೆ ನೋಡಬಾರ್ದು ಸರ್? ಧುರಂಧರ್ 2 ಅಂತ ಸಿನಿಮಾವನ್ನು ಎಲ್ಲ ಸಮಯವನ್ನು ಬಿಟ್ಟು, ನಮ್ಮ ಅಮೂಲ್ಯವಾದ ಸಮಯವನ್ನು ಬಿಟ್ಟು ನೋಡಬೇಕು. ರಮ್ಯಾ ಅವ್ರು ಹೇಳ್ದಂಗೆ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡಿಬಿಡಿ ಅಂತ ರಮ್ಯಾ ಅವ್ರು ಹೇಳ್ತಾರೆ. ಕನ್ನಡದ ನಟಿ ರಮ್ಯಾ ಅಥವಾ ದಿವ್ಯ ಸ್ಪಂದನ ಅವರಿಗೇನು, ಅವರು ಬಿಡಿ, ರಾಹುಲ್ ಗಾಂಧಿ ಅವರ ಒಂದು ಕಾಂಗ್ರೆಸ್ನಲ್ಲಿ ಅವರು ಆಪ್ತರಾಗಿದ್ದರು ಅನ್ನಲಾಗುತ್ತೆ ಒಂದು ಕಾಲದಲ್ಲಿ. ಆಮೇಲೆ ಪ್ರಕಾಶ್ ರೈ ಅವರಿಗೆ ಈ ಸಿನಿಮಾವನ್ನು ಅರಗಿಸ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ. ಈ ರೀತಿ ಹಲವಾರು ದಕ್ಷಿಣ ಭಾರತದ ಹಲವಾರು ಹೀರೋಗಳು ಇದನ್ನು ಅಪ್ರಿಷಿಯೇಟ್ ಮಾಡಿದ್ದಾರೆ. ಅಲ್ಲು ಅರ್ಜುನ್ ಅಪ್ರಿಷಿಯೇಟ್ ಮಾಡಿದ್ದಾರೆ. ಭಾಳಷ್ಟು ಜನ ಅಪ್ರಿಷಿಯೇಟ್, ಈ ರಾಮ್ ಗೋಪಾಲ್ ವರ್ಮಾ ಅನ್ನುವಂಥ ಈ ಬಾಲಿವುಡ್ ಡೈರೆಕ್ಟ್ರು, ಇವರು ಸೌತ್ ಇಂಡಿಯನ್ ಇದು ಫಿಲ್ಮನ್ನು ಡೈರೆಕ್ಟ್ ಮಾಡಿದ್ದಾರೆ. ಅವರು ರಕ್ತ ಚರಿತ್ರೆ ಎಲ್ಲ ಮಾಡಿದ್ದಾರೆ ಅನಿಸುತ್ತೆ. ಅವರು ಇಡೀ ಶತಮಾನದ ಸಿನಿಮಾ ಇದು ಅಂಥೇಳಿ ಧುರಂಧರ್ 2ನ ಪ್ರಶಂಸನೆ ಮಾಡಿದ್ದಾರೆ. ಇವೆಲ್ಲ ಅರಗಿಸ್ಕೊಳ್ಳಿಕ್ಕಾಗದೆ ಈ ಪ್ರಕಾಶ್ ರೈ ಅಂತವರು, ರಾಹುಲ್ ಗಾಂಧಿ ಅವರು ಬಿಡಿ, ಅವರು ಪ್ರತಿಪಕ್ಷ ನಾಯಕ ಆಯಿತು, ಯಾವಾಗೂ ಅವ್ರು ಇಂಥದ್ದು ಒಪ್ಪೋದಿಲ್ಲ. ಅವರು ಅದೇ ಅವರು ಕಾಂಗ್ರೆಸ್ ಅವರು ಮತ್ತು ಎಡಪಂಥೀಯರು, ಈ ಆಮ್ ಆದ್ಮಿ ಪಾರ್ಟಿ, ಆಮೇಲೆ ಉತ್ತರ ಪ್ರದೇಶದ ಅಖಿಲೇಶ್ ಯಾದವ್ ಅವರ ಪಕ್ಷ, ಇದು ಅವ್ರ ಪಾರ್ಟಿ, ಎಲ್ಲ ಪಕ್ಷಗಳು, ಎಡಪಕ್ಷಗಳು ಎಲ್ಲ ಇದನ್ನು ಪ್ರೊಪಗಂಡ ಸಿನಿಮಾ BJPನ ದುಡ್ಡು ಕೊಟ್ಟು ಮಾಡಿಸಿದೆ ಅಂತ ಹೇಳ್ತಾನೆ ಇದ್ದಾರೆ. ಆದರೆ ನಾನು ಹೇಳಿದ್ನಲ್ಲ, ಅಂಥ 3 ಖಾನ್ಸ್ಗಳ ಸಿನಿಮಾವನ್ನು ಏನು ನಾವು ಆ ಸಮಯದಲ್ಲಿ ನೋಡಿದ್ವಿ, ಆವಾಗ ಸಮಯವನ್ನು ವ್ಯರ್ಥ ಮಾಡಿದ್ವಿ, ನಮ್ಮ ಹಣವನ್ನು ಕೊಟ್ಟು ಹೋದ್ವಿ. ಈಗ ಧುರಂಧರ್ 2 ಒಂದು ಸಿನಿಮಾ ನೋಡಿದರೆ ಆ 3 ಖಾನ್ಗಳು ಏನು ಸಿನಿಮಾ ನೋಡಿದ್ವಿ ಅದಕ್ಕಿಂತ ಒಳ್ಳೆಯ ಒಂದು ನಮಗೆ ಅನುಭವ ಬರುತ್ತೆ ಅಂತ ನಾನು ಹೇಳ್ತಾ, ಅಂದರೆ ಅವರದ್ದು ಕಲಾವಿದರು, ಅವ್ರ ಬಗ್ಗೆ ನಾನು ದ್ವೇಷ ಅಥವಾ ಯಾವುದೇ ಇದು ತುಚ್ಛ ಭಾವನೆ ಇಲ್ಲ. ಆದರೆ ಅವರು ಯಾವ ರೀತಿ ಡೊಮಿನೆನ್ಸ್ ಮಾಡ್ಕೊಂಡಿದ್ರು, ತಮ್ಮ ಒಂದು ಹಿಡಿತದಲ್ಲಿ ಇಟ್ಕೊಂಡಿದ್ದರು ಬಾಲಿವುಡ್ಡನ್ನು. ಆದರೆ ಧುರಂಧರ್ ಈ ಬಾರಿ ನೋಡಿ ವಿಚಿತ್ರ. ನಂತರ ಲಾಸ್ಟಿಗೆ ಒಂದು ಮಾತು ಹೇಳ್ತೀನಿ. ಧುರಂಧರ್ 2 ಸಿನಿಮಾದಿಂದಾಗಿ ಸಲ್ಮಾನ್ ಖಾನ್ ಅವರು ತಮ್ಮ ಗಲ್ವಾನ್ ಸಿನಿಮಾದ ಬಿಡುಗಡೆ ದಿನಾಂಕವನ್ನೇ ಬದಲಾವಣೆ ಮಾಡಿದರಂತೆ. ಮೊದಲೇ ಅನೌನ್ಸ್ ಆಗಿತ್ತಲ್ಲ ಮಾರ್ಚ್ 19ಕ್ಕೆ ಇದು ಧುರಂಧರ್ 2 ರಿಲೀಸ್ ಆಗುತ್ತೆ ಅಂತ. ಅದಕ್ಕಾಗಿ ಸಲ್ಮಾನ್ ಖಾನ್ ಅವರು ಕ್ಯಾನ್ಸಲ್ ಮಾಡಿ ಡೇಟನ್ನು ಪೋಸ್ಟ್ಪೋನ್ ಮಾಡಿದ್ರಂತೆ. ಗಲ್ವಾನ್ 2 ಒಂದು ಕಾಲದಲ್ಲಿ ಸಲ್ಮಾನ್ ಖಾನ್ ಅವ್ರ ಸಿನಿಮಾ ರಿಲೀಸ್ ಆಗುತ್ತೆ ಅಂತಂದರೆ ಇಡೀ ಇಂಡಸ್ಟ್ರಿನೇ ಅವರಿಗೆ ಅಡ್ಜಸ್ಟ್ ಆಗ್ತಿತ್ತು. ಆದರೆ ಸಲ್ಮಾನ್ ಖಾನ್ ಅವರು ಈಗ ಕೇವಲ ಧುರಂಧರ್ 2 ಸಿನಿಮಾ ಸಲುವಾಗಿ ಅವರೇ ಅಡ್ಜಸ್ಟ್ ಆಗ್ತಾ ಇದ್ದಾರೆ. ಹೇಗೆ ಸಮಯ ಅನ್ನೋದು ಅದಕ್ಕೆ ಸರ್. ಸಮಯ ಯಾವ ರೀತಿ ಬದಲಾವಣೆ ತರುತ್ತೆ, ಸಮಯ ಎಲ್ಲಿದ್ದವ್ರನ್ನ ಎಲ್ಲಿ ಕರ್ಕೊಂಬರುತ್ತೆ ಅಂತ ನೋಡಿದ್ರಲ್ಲ ಸ್ನೇಹಿತರೆ. ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸದ್ಯದಲ್ಲಿ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ. ಬಾಯ್ ಸ್ನೇಹಿತರೆ.